ಸೌಭಾಗ್ಯ ದೇವು ನಮ್ಮ ಸೋದರ ಮೌಲ್ಯವನ್ನು ಕಾಲು ತೋರಿಸಬೇಕಾದದ್ದು ನಮ್ಮ ಕರ್ತವ್ಯ. ಅವರಿಗೆ ತಾನೇ ನಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ಬಂದೆ ಈಗಲೇ ಬಂದೆಪ್ಪ ಬಂದೆ. ಓಕೆ ಇಲ್ಲಿ ಬರ್ತಾ ಇದೆಯಮ್ಮ. ಅಣ್ಣ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಣ್ಣ. ಬಾಯ್ ಫ್ರೆಂಡಾ ಇಲ್ಲ ಗರ್ಲ್ ಫ್ರೆಂಡಾ? ಬಾಯ್ ಫ್ರೆಂಡ್ ಅಣ್ಣ. ಅಣ್ಣ ನಿಮ್ಮನ್ನೊಂದು ಮಾತು ಕೇಳಬೇಕು ಅನ್ಕೊಂಡಿದ್ದೀನಿ, ನೀವು ಅದಕ್ಕೆ ಒಪ್ಪಿಗೆ ಕೊಡ್ತೀರಾ? ಒಂದು ಮಾತು ಕೇಳಿ, 100 ಮಾತು ಕೇಳಿ. ಈ ಸದಾ ಈ ಅಣ್ಣ ಆಮೇಲೆ ಅಂದರೆ ನಂಗೆ ತುಂಬ ಇಷ್ಟ. ಅವರನ್ನೇ ನಾನು ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಗೆ ಒಪ್ಪೇನಾ? ನನಗೊಪ್ಪೇ ಇಲ್ಲ. ಒಂದು ವೇಳೆ ಅಣ್ಣ ಒಪ್ಪಿಕೊಂಡ್ರು ನಾನು ಒಪ್ಪಲ್ಲ. ಮತ್ತೇನ ಆಗ ಎಲ್ಲಿ ನನಗೆ ಸ ಮಾಡ್ರೆ ಅವನಿಗೆ ಮೈಯಲ್ಲೇ ವಿಷ. ಅವನೊಂಥರ ಕೊಬ್ಬಳ್ಳ ಇದ್ದಾಗೆ. ಅಣ್ಣ ಹಿಂದೂ ಮುಂದೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ಅಸಭ್ಯ ಮಾತಾಡಬೇಡಿ. ನಂದನ್ ಯಾಕೋ ಇಷ್ಟ ಕಟ್ಟಿಸ್ಬಿಟ್ಟೇನು? ಸುಮ್ಮನೆ ಇರ್ತೀಯಾ? ನೀನು ಧೈರ್ಯವಾಗಿ ಹೇಳ. ಅಣ್ಣ ಅವರ ಅಂದ್ರೆ ನನಗೆ ಪ್ರಾಣ. ಅವರನ್ನೇ ಮದುವೆ ಆಗೋದು. ಬೀಳು ಕಂಡ ಬಾವಿಗೆ ಹಗಲು ಕಂಡ ಹಾಗೆ ದುಡಿತಾ ಇದೆ. ಅಮಾನು ನೀನು ತಿಳಿದುಕೊಂಡ ಹಾಗೆ ಒಳ್ಳೆ ವ್ಯಕ್ತಿ ಅಲ್ಲ. ಆ ಬಡ್ಡಿ ಬಂಗಾರಮ್ಮ ಮತ್ತು ಮರಣ ಮದುವೆ ಸುತ್ತ ಸೇರ್ಕೊಂಡು ಎಂತೆಂಥ ಹೋರಾಟಗಳನ್ನು ಮಾಡ್ತಾ ಇದ್ದಾನಂತ ನಿನಗೇನು ಮಗು? ಸಾಕು ಸುಮ್ಮನೆ ನನ್ನನ್ನು ನಮ್ಮಣ್ಣೆದುರು ಹೋದ್ರೆ ನೀನು ರೇಷನ್ಸಲ್ಲಿ ಸುತ್ಕೊಂಡು ನಿಮಗಳ ಯೋಗ್ಯತೆ ಏನು ಅಂತ ಈಗ ಗೊತ್ತಾಯ್ತು. ನಮ್ ಯೋಗ್ಯತೆ ಬಗ್ಗೆ ನಿನಗೇನೆ ಗೊತ್ತು? ಪಾಪ ಕಲ್ಲಿಗೋ ಗುಲಾಬಿ ಒಂದೇ ಮಾಡಬೇಡ. ಅಣ್ಣ ಪಾಪಸ್ ಕಲ್ಲಿನ ಮುಳ್ಳೆ ಗುಲಾಬಿನ ಮುಳ್ಳೆ ಅನ್ನೋದನ್ನ ಮರಿಬೇಡ. ಪಾಪಸ್ ಕಲ್ಲಿನ ಗುಲಾಬಿ ಗಿಡದ ಹೂವನ್ನ ಮುಡಿದಕ್ಕೆ ದೇವರ ಪೂಜೆಗೆ ಬಳಸ್ತಾರೆ. ಪಾಪಸ್ ಕಳ್ಳಿ ತಗೊಂಡು ಏನೇ ಮಾಡ್ತೀಯಾ? ನಂದನ್ ದುಡುಕಬೇಡ. ಹೇಳೋ ಮಾತನ್ನು ಮೃದುವಾಗಿ ಹೇಳಿದ್ರೆ ಯಾಕೆ ಕೇಳಲ್ಲ? ಎಷ್ಟಾದ್ರೂ ನಮ್ಮ ಪ್ರೀತಿಯ ತಂಗಿ. ಪ್ರೀತಿಯ ತಂಗಿ ಅಂತೆ ತಂಗಿ. ನಾವೆಷ್ಟೇ ಆದ್ರೂ ನಿಮಗೆ ಮಲತಾಯಿ ಮಕ್ಕಳಲ್ವೇ? ಈಗ ಗೊತ್ತಾಯ್ತು ನಿಮ್ಮ ಬುದ್ಧಿ ಏನು ಅಂತ. ಮಾಲಿನಿ, ಹೌದಮ್ಮ, ನೀವು ಮಲತಾಯಿ ಮಕ್ಕಳು ನಿಜ. ಆ ರೀತಿ ಒಂದು ಕ್ಷಣನೂ ನಾನು ಕಂಡಿಲ್ಲ. ನಮ್ಮ ತಾಯಿ ಸತ್ತ ಮೇಲೆ ನಿಮ್ಮ ತಾಯಿ ನನ್ನ ಎತ್ತ ತಾಯಿಗಿಂತ ಹೆಚ್ಚಾಗಿ ಇದ್ರು. ಅವರು ಸಾಯುವಾಗ ನನ್ನಿಂದ ಆಸೆ ಪಡೆದು ನನ್ನ 2 ಮಕ್ಕಳನ್ನು ನಿನ್ನ 2 ಕಣ್ಣುಗಳಂತೆ ನೋಡಿಕೊಂಡು ಒಂದಕ್ಕೆ ನೋವಾದ್ರೂ ನಾನು ಸಹಿಸಲ್ಲ. ನಾನು ಆ ರೀತಿ ಯಾವತ್ತೂ ನೋಡಿಲ್ಲ, ನೋಡೋದು ಇಲ್ಲ. ಆ ತಾಯಿ ನುಡಿಯ ನನ್ನ ವೇದನಾಕ್ಷ ನಮ್ಮ ಅಣ್ಣ ಕಣ್ಣೀರ್ ಹಾಕ್ಬೇಡ. ಅವ್ರು ಬುದ್ಧಿ ಮಾತಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅಣ್ಣ ಆ ರೀತಿ ಕಂಡಿದ್ದಾನ?
ಏನೇ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ದೇವ್ ಯಾರೇ? ನಮ್ಮ ಸೋದರತೆ ಮಗ. ಬಡತನ ಇರ್ಬೋದು, ಆದ್ರೆ ಗುಣದಲ್ಲಿ ಚಿನ್ನ ಕಣೆ. ಸುಮ್ಮನೆ ಎಣ್ಣೆ ಇಷ್ಟಪಟ್ಟಿರೋ ದೇವ್ ಜೊತೆ ಮದುವೆ ಆಗ್ತೀನೋ ಅಷ್ಟೇ ಹೇಳೋ. ಮದುವೆಯಾಗಿ ಜೀವನ ಪರ್ಯಂತ ಬದುಕಬೇಕಾದವಳು ನಾನು ಅಲ್ಲ. ಅವನಿಗೆ ಏನ್ ಯೋಗ್ಯತೆ ಇದೆ ನನ್ನ ಮದುವೆ ಆಗೋದಕ್ಕೆ? ಒಂದು ಸ್ವಂತ ಉದ್ಯೋಗ ಇದೆಯಾ? ಇಲ್ಲ ಸ್ವಂತ ಮನೆ ಇದೆಯಾ? ಇದ್ದೊಬ್ಬ ತಂಗಿಗೆ ಮದುವೆ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಅವನನ್ನ ನಾನ್ ಮದುವೆ ಆಗ್ಬೇಕಾ? ಇಷ್ಟೆಲ್ಲ ಮಾತಾಡೋ ನೀನು ಆ ಭಿಕಾರಿ ತಂಗಿನ ಮದುವೆ ಆಗ್ತೀಯಾ? ಯಾಕೆ ಆಗ್ಬಾರ್ದು? ಅವ್ಳಿಗೆ ಕಡಿಮೆ ಆಗಿದೆ. ಬಡತನ ಇರ್ಬೋದು, ಆಡಂಬರದ ಜೀವನ ಇರ್ಬೋದು, ಒಳ್ಳೆ ದಂಟದ ಬೊಂಬೆ ತರ ಇದ್ದಾಳೆ ಕಣೆ. ಅಣ್ಣ ಹೇಳಿದ್ರೆ ಅವಳ ಕೋಳಿ ನಗ್ನಗ್ತ ಮಾಂಗಲ್ಯ ಕಟ್ತೀನಿ ಕಣೆ. ಹೌದಾ? ಸರಿ, ಹಾಗಾದ್ರೆ ನಾನು ನೀವು ಹೇಳಿದಾಗ ಆ ದೇವನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ತೀನಿ. ನೀನು ಕೂಡ ಅದೇ ಮಂಡಪದಲ್ಲಿ ಯಾವ ಭಿಕಾರಿ ತಂಗಿನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ತೀಯಾ? ಶಾಲೆ ಶಾಲೆ ಸೌಭಾಗ್ಯನ ನಾನು ಮದುವೆ ಆಗ್ತೀನಿ. ನಿಮ್ಮ ಆಸೆ ಅಂತೆ ದೇವ್ ಜೊತೆ ಮದುವೆ ಮಾಡಿ ನಿಮ್ಮದೇ. ಯಾಕೋ ನಮ್ಮ ಮನೆ ಒಂದು ಸಣ್ಣದಾಗಿ ಬಿರುಕು ಬಿಡ್ತಾ ಇದ್ದಾನೆ. ಇರಲಿ, ಆ ತಾಯಿಯ ಕೊಟ್ಟ ಮಾತನ್ನು ನಾನು ನೆರವೇರಿಸಬೇಕಾದದ್ದು ನನ್ನ ಕರ್ತವ್ಯ. ಏನೇ ಆಗಲಿ, ದೇವು ಸೌಭಾಗ್ಯ ಇವತ್ತು ಬಿಕರೆಗಳಾಗಿರ್ಬೋದು. ಒಂದೊಂದು ಕಾಲದಲ್ಲಿ ಅವ್ರ ಮನೆಯಲ್ಲಿ ಐಶ್ವರ್ಯ ತುಂಬಿ ತುಳ್ಕಾಡ್ತಾ ಇತ್ತು. ಅವ್ರು ಯಾರಮ್ಮ? ನಮ್ಮ ತಂದೆಯ ತಂಗಿ ಮಕ್ಕಳು, ಸುಧಾರಿತ ಮಕ್ಕಳು. ನಿನ್ನ ದೇವಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮನ ಆಸೆ ಇತ್ತು. ಆದರೆ ಅವರು ಈಗ ಇಲ್ಲ. ಏನೇ ಆಗಲಿ, ದೇವು ವಿದ್ಯಾವಂತ, ಗುಣವಂತ. ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮನ ಆಸೆ ಇತ್ತು. ನಾವು ತೀರ್ಮಾನಿಸಿದ್ದು ಅಮರನ್ನು ಮರೆತು ನಂದನ್ನು ಮದುವೆ ದೇವರನ್ನು ಮದುವೆಯಾಗಿ ನೆಮ್ಮದಿಯಿಂದ ಇರು. ಸೌಭಾಗ್ಯಗಳು ಮದುವೆ ಆಗಲು ನನಗೆ ಇಷ್ಟನಾ? ಒಪ್ಪೇಣ. ಸರಿ, ಒಂದೇ ದಿನದಲ್ಲಿ 2 ಮದುವೆ ಕಾರ್ಯ ಮುಗಿಸ್ಬೇಕು. ಮಾಲಿನಿ, ನೀನು ಹೋಗಮ್ಮ ಮನೆಗೆ. ಹೋಗ್ತಾ ಇದ್ದೀರಾ ಅಣ್ಣಂದ್ರ? ಹೋಗಿ. ನನ್ನ ಆಸೆಗೆ ನೀರೆರಚಿ ನಿಮ್ಮ ಸ್ವಾರ್ಥವನ್ನ ಕಲಿಸ್ಕೊಳ್ತಾ ಇದ್ದೀರಾ ಅಲ್ವಾ? ಇಲ್ಲ ಇಲ್ಲ, ಈಗ ನಾನು ಬಿಡಲ್ಲ. ನನ್ನ ಕೋಳಿಗೆ ಆಮರ್ ಕಟ್ಟಿದ್ರೇನೆ ತಾಳಿ, ಇಲ್ಲವಾದ್ರೆ ಅದು ನೇಣು ಹಗ್ಗವಾಗಿ ಹಾರಾಡ್ತಾ ಇರುತ್ತೆ. ದೇವು ಹೆಸರಿಗೆ ಮಾತ್ರ ಗಂಡನಾದ್ರೂ ಕದ್ದು ಆಭರಣದೊಂದಿಗೆ ರಚಿಸಿಕೊಂಡು ಬಯಸುವುದೇ ನನ್ನ ಸಂಸಾರದ ಕೊಟ್ಟು. ಅನಂತರ ಇನ್ಮೇಲೆ ನೋಡ್ತಾ ಇರಿ, ಈ ಆಸ್ತಿಯನ್ನ ನನ್ನ ಹೆಸರು ಮಾಡಿಕೊಂಡು ನಿಮ್ಮ ಕಣ್ಣಲ್ಲಿ ಕಣ್ಣೀರನ್ನ ತರಿಸ್ತೀನಿ. ನಿಮ್ಮ ಪಾಲಿಗೆ ನಾನು ನಾಗಿಣಿಯಾಗಿ ಬದುಕ್ತೀನಿ. ಹಲೋ, ಸರ್ವ ಸಂಪತ್ತಿನ ಅಧಿಕಾರಿಣಿ ಕುಬೇರನ ತಂಗಿ ಮಾಲಿನಿ. ಯಾಕೆ ಒಳ್ಳೆ ರಕ್ಕೆ ಮುರಿದ ಅಕ್ಕಿ ಅಂತೆ ಚಿಂತೆ ಮಾಡ್ತಿದ್ಯಾ? ಓ, ಈ ದುಂಬಿ ಇನ್ನಾದ್ರೂ ಬಂದು ಹೂವಿನ ಮಕರಂದ ಸೆಳೆಯಿಲ್ಲ ಅಂತ ಚಿಂತೆನಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥ? ಹಾ, ಈ ಅಮರನ ವಾಣಿ ಕುಬೇರನ ತಂಗಿ ಮಾಲಿನಿ, ನಿನಗೆಲ್ಲ ಅರ್ಥ ಆಗುತ್ತೆ.
ಅಣ್ಣಂದಿರ ಮಾತಿಗೆ ಕಟ್ಟು ಬಿದ್ದು ನನ್ನನ್ನು ಮರೆತು ಯಾವನೋ ಕಮನಿಯನ್ನು ಕಟ್ಟಿಕೊಂಡು ಅಂತಾಪುರದಲ್ಲಿ ಅರಸಿ ಆಗ್ಬೇಕಂತಿದೆಯಲ್ಲ. ಸಾರಿ ಡಿಯರ್, ಆ ವಿಷಯ ನಾನು ನಿಮ್ಗೆ ಹೇಳೋಣ ಅಂತಾನೆ ಬರ್ತಾ ಇದ್ದೆ. ಅಷ್ಟರಲ್ಲಿ ನಾನು ಏನೇನೋ ಯೋಚನೆ ಮಾಡ್ತಾ ನಿಂತಿದ್ದೆ ಅಷ್ಟೇ. ಹಾಗೆ ನೀವು ಆ ಬಡ್ಡಿ ಬಂಗಾರಪ್ಪ ಮತ್ತು ಮರ್ಡರ್ ಮಾದೇಶನ್ ಜೊತೆಗೆ ಸೇರಿ ಹಾಳಾಗಿದ್ದೀರಾ ಅಂತ ನನ್ನನ್ನು ಆ ದೇವ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಆದರೆ ಇಂಥ ಸ್ಥಿತಿಯಲ್ಲಿ ನಮ್ಮ ಮನೆಯನ್ನು ಬಿಟ್ಟು ಬರೋ ಸ್ಥಿತಿಯಲ್ಲಿ ನಾನಿಲ್ಲ. ಅದಕ್ಕೆ ನನ್ನನ್ನು ನೀವು ಆದಷ್ಟು ಬೇಗ ಮದುವೆ ಮಾಡಿಕೊಂಡು ನನ್ನ ಈ ಸಿರಿತನದ ಯೌವನಕ್ಕೆ ನೀವೇ ಅಧಿಪತಿಯಾಗಿ. ಇಷ್ಟು ಸಾಕು ಮಾಲಿನಿ. ನೀನೆಲ್ಲೋ ಅಣ್ಣಂದಿರ ಮಾತಿಗೆ ಕಟ್ಟು ಬಿದ್ದು ನನ್ನನ್ನು ಮರೆತು ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದೆ. ನಿನ್ನ ಸಿರಿತನದ ಯೌವನಕ್ಕಲ್ಲ, ನಿಮ್ಮ ಮನತನದ ಸರ್ವ ಸಂಪತ್ತನ್ನು ನನ್ನದಾಗಿಸಿಕೊಂಡು ನಾನು ನೀನು ರಾಜಾರಾಣಿ ಅಂತ ಮೆರೆಯೋಣ. ನೀನು ಈಗ ಗಟ್ಟಿ ಮನಸ್ಸು ಮಾಡಿ ದಿಟ್ಟತನದಿಂದ ನಾನು ಹೇಳಿದಾಗ ಕೇಳಿದರೆ ಸಿರಿ ಸಂಪತ್ತೇನು ಸರ್ವಸ್ವವು ನಮ್ಮದಾಗುತ್ತೆ. ಬಾಯಿಗೆ ಓಕೆ ಡಿಯರ್, ನೀವು ಇಷ್ಟೊಂದು ಬೆಲೆ ಕೊಟ್ಟ ಮೇಲೆ ನಾನು ನಮ್ಮಂದ್ರಿಗೆ ಹೆದರಿ ಹಿಂದೆ ಸರಿ ಹೋಗಲ್ಲ. ನಿಮ್ಮ ಆಲಿಂಗನ ನನಗೆ ತಕ್ಕೋದಾದ್ರೆ ನಾನೇನು ಮಾಡೋಕ್ಕೂ ಸಿದ್ಧವಿದ್ದೀನಿ. ಮಾಲಿನಿ, ನಿನ್ನಲ್ಲಿ ಇದೇ ದಿಟ್ಟತನವಿದ್ದರೆ ಚಂದಾವರೆ ಅಂತ ನಿನ್ನ ಈ ಮುಖದ ಕಮಲ ಬೇಸಿಗೆಗೆ ಬಾಳದಂತೆ, ಚಳಿಗೆ ನಡುಗದಂತೆ, ಬಿರುಗಾಳಿಗೆ ಬೆದರದಂತೆ, ಓರೆಂದು ಸುರಿಯುವ ಮಳೆಗೆ ನಡುಗದಂತೆ ನಿನ್ನ ಬೆನ್ನಿಂದೆ ಕಾವಲುಗಾರನಾಗಿರ್ತೀನಿ. ಆದರೂ ನಾನು ಬೇರೊಬ್ಬರ ಹೆಂಡತಿಯಾಗಿ ನಿಮ್ಮೊಂದಿಗೆ ಸರಸ ಸಲಾಪದಲ್ಲಿ ಕಾಲ ಕಳೀತಾ ಇದ್ರೆ ನಾಳೆ ಇದೇ ಸಮಾಜ ನಮ್ಮನ್ನ ವ್ಯಭಿಚಾರಿಗಳನ್ನಲ್ವೇ? ಸಮಾಜ ಸಮಾಜ ಯಾವ ಸಮಾಜ? ಇದು ತಲೆ ಇಲ್ಲದ ಸಮಾಜ, ತಲೆ ಕೆಟ್ಟ ಸಮಾಜ, ಕೊಳತು ನಾರುವ ಸಮಾಜ. ಅಕ್ಕ ತಂಗಿ, ಅಣ್ಣ ತಮ್ಮ, ಅತ್ತಿಗೆ ಮೈದ, ತಾಯಿ ಮಗ ಒಟ್ಟಿಗೆ ಸೇರಿ ನಡೆದರೆ ಅವರ ಮೇಲೆ ಸಂಬಂಧ ಕಲ್ಪಿಸುವ ಈ ಸಮಾಜಕ್ಕೆ ನೀನು ಎದುರುತ್ತೀಯ? ನನ್ನ ಪ್ರೀತಿಲ ಅನ್ಸುತ್ತೆ. ಹಾಗಾದ್ರೆ ಈ ಮುಸ್ಸಂಜಲ್ಲಿ ಇಬ್ರು ಖುಷಿಯಾಗಿರೋಣ.